ಹೆಲೋ ಮೈ ಯೂಟ್ಯೂಬ್ ಫ್ಯಾಮಿಲಿ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂದ್ಕೊಂಡಿದ್ದೀನಿ. ಈಗ ಓವರಾಲ್ ಎನರ್ಜಿಯ ಮೂಲಕ ಈ ರೀಡಿಂಗನ್ನು ನೋಡೋಣ. ಇದು ಕಲೆಕ್ಟಿವ್ ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಜನರಲ್ ರೀಡಿಂಗ್ ಆಗಿರೋದ್ರಿಂದ ಜನರಲ್ ರೀತಿಯಲ್ಲಿ ನೀವು ಇದನ್ನು ಜಡ್ಜ್ ಮಾಡಬೇಕಾಗುತ್ತೆ. ಅಂದರೆ ಎಲ್ಲ ವಿಷಯಗಳು 100% ಎಲ್ರಿಗೂ ಮ್ಯಾಚ್ ಆಗಬೇಕು ಅಂತ ಇಲ್ಲ. ಹಾಗಾಗಿ ಎಷ್ಟು ವಿಷಯಗಳು ನಿಮಗೆ ಮ್ಯಾಚ್ ಆಗುತ್ತೋ, ಎಷ್ಟು ಎನರ್ಜೀಸ್ಗಳು ನಿಮಗೆ ಮ್ಯಾಚ್ ಆಗುತ್ತೋ ಅಷ್ಟನ್ನು ಮಾತ್ರ ತಗೊಂಡು ಬಾಕಿ ಉಳಿದಿರುವ ವಿಷಯಗಳನ್ನು ಅಲ್ಲಿಗೆ ಬಿಟ್ಬಿಡಬೇಕಾಗುತ್ತೆ. ಈ ರೀಡಿಂಗಲ್ಲಿ ಬರುವ ಯಾವುದೇ ವಿಷಯಗಳನ್ನಾಗಲಿ ಫೋರ್ಸ್ಫುಲ್ಲಾಗಿ ನಿಮ್ಮ ಮೇಲೆ ನೀವು ಹಾಕ್ಕೊಳ್ಬಾರ್ದು. ಹಾಗಾದರೆ ಈಗ ಈ ರೀಡಿಂಗನ್ನು ಶುರು ಮಾಡೋಣ. ಇವತ್ತು ನಿಮ್ಮ ಎನರ್ಜಿ ಅಕಾರ್ಡಿಂಗ್ ನೋಡ್ತಾ ಇಲ್ಲ, ಕೇವಲ ನಿಮ್ಮ ಪಾರ್ಟ್ನರ್ ಎನರ್ಜಿ, ಪ್ರೆಸೆಂಟ್ ಎನರ್ಜಿ ಯಾವ ರೀತಿ ಇದೆ ಅನ್ನೋದನ್ನು ನೋಡೋಣ. ಅವರೀಗ ಏನು ಯೋಚನೆ ಮಾಡ್ತಾ ಇದ್ದಾರೆ, ನಿಮ್ಮ ಬಗ್ಗೆ ಏನು ಫೀಲ್ ಮಾಡ್ತಾ ಇದ್ದಾರೆ, ಮಾತಾಡಬೇಕು ಅಂತ ಅನ್ನಿಸ್ತಾ ಇದೆಯಾ, ಟ್ರಸ್ಟ್ ಇಶ್ಯೂ ಇದೆಯಾ, ರಿಯೂನಿಯನ್ ಚಾನ್ಸಸ್ ಇದೆಯಾ, ಇದೆಲ್ಲವನ್ನು ನೋಡೋಣ. ಈಗ ಅವರ ಮನಸ್ಸಿನಲ್ಲಿ ಏನಿದೆ, ನಿಮ್ಮಿಬ್ಬರ ನಡುವೆ ಈಗ ಮಾತುಕತೆ ಅನ್ನೋದು ನಡೀತಾ ಇರ್ಬೋದು, ಅಥವಾ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಈಗ ಪ್ರೆಸೆಂಟಲ್ಲಿ ಇರ್ಬೋದು, ಅಥವಾ ತುಂಬ ಮನಸ್ಸಿಂದ ಮಾತೇ ನಡೀತಾ ಇಲ್ಲ ಆ ರೀತಿ ಇರ್ಬೋದು. ಲಾಂಗ್ ಡಿಸ್ಟೆನ್ಸ್ ಅನ್ನೋದು ಇಬ್ಬರ ನಡುವೆ ಇರಬಹುದು. ಆದರೆ ಇಲ್ಲಿ ಎನರ್ಜಿ ಯಾವ ರೀತಿ ಕಾಣಿಸ್ತಾ ಇದೆ ಅಂದರೆ, ಏನೇ ಸಿಚುವೇಶನ್ ಇರಬಹುದು, ನಿಮ್ಮ ಹತ್ರ ಎಷ್ಟೇ ಸಿಟ್ ಮಾಡ್ಕೊಂಡಿರ್ಬೋದು, ನಿಮಗೆ ಕಾಲ್ ಮಾಡದೇ ಇರ್ಬೋದು, ಮೆಸೇಜ್ ಮಾಡದೇ ಇರ್ಬೋದು, ಬಟ್ ನಿಮ್ಮ ನೆನಪು ಅನ್ನೋದು ಅವರ ಮನಸ್ಸಿನಲ್ಲಿದೆ. ಇತ್ತೀಚೆಗಂತೂ ಅವರು ನಿಮ್ಮ ಬಗ್ಗೆ ರಿಪೀಟಾಗಿ ಯೋಚನೆ ಮಾಡ್ತಾ ಇದ್ದಾರೆ. ಅಂದರೆ ಅವ್ರು ಹೇಗಿದ್ದಾರೆ, ಏನು ಮಾಡ್ತಾ ಇದ್ದಾರೆ, ನನ್ನ ಬಗ್ಗೆ ಯೋಚನೆ ಮಾಡ್ತಾರಾ, ಅವರಿಗೆ ಈ ಕ್ಯೂರಿಯಾಸಿಟಿ ಅನ್ನೋದು ತುಂಬ ಜಾಸ್ತಿ ಕಾಣಿಸ್ತಾ ಇದೆ. ಹಳೆಯ ಮೆಮೊರೀಸ್ಗಳನ್ನ ಮತ್ತೆ ಮತ್ತೆ ರಿಪೀಟ್ ಮಾಡ್ಕೊಳ್ತಾ ಇದ್ದಾರೆ. ಅವರಿಗೆ ನಿಮ್ಮ ಮೇಲಿರುವ ಸಿಟ್ಟು ಈಗ ನೆನಪಾಗ್ತಾ ಇಲ್ಲ. ಅವ್ರಿಗೆ ನೆನಪಾಗ್ತಾ ಇರೋದು ನೀವು ಮತ್ತು ಅವರು ಕಳೆದಿರುವ ಸಮಯ ನೆನಪಾಗ್ತಾ ಇದೆ, ನಿಮ್ಮ ನಗು ನೆನಪಾಗ್ತಾ ಇದೆ, ನಿಮ್ಮ ತಮಾಷೆ, ನೀವು ಅವ್ರ ಜೊತೆ ಯಾವ ರೀತಿ ಇರ್ತಾ ಇದ್ರಿ, ನೀವು ನಗುವ ಸ್ಟೈಲ್, ನೀವು ಎಂಜಾಯ್ ಮಾಡುವ ರೀತಿ, ಇವೆಲ್ಲ ಅವರ ಮೈಂಡ್ನಲ್ಲಿ ಮೂವಿ ಥರ ರಿಪೀಟ್ ಆಗ್ತಾ ಇದೆ. ನಿಮ್ಮ ಫೇಸ್ ಕ್ಲಿಯರ್ ಆಗಿ ಅವರ ಮೈಂಡ್ನಲ್ಲಿ ಇದೆ ಅನ್ನೋ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ನೈಟ್ ಟೈಮ್ನಲ್ಲಿ ಎಕ್ಸ್ಪೆಷಲಿ ಅವ್ರು ತುಂಬ ರೆಸ್ಟ್ಲೆಸ್ ಫೀಲ್ ಮಾಡ್ಕೊಳ್ತಾರೆ. ಓವರ್ ಥಿಂಕಿಂಗ್ ಅನ್ನೋದು ಜಾಸ್ತಿ ಆಗ್ತಾ ಇದೆ. ಅವರು ನಿಮ್ಮನ್ನು ತುಂಬ ಅಬ್ಸರ್ವ್ ಮಾಡ್ತಾ ಇದ್ದಾರೆ. ನಿಮಗೆ ಗೊತ್ತಿಲ್ಲದ ರೀತಿಯಲ್ಲಿ ಅವರು ಚೆಕ್ ಮಾಡ್ತಾ ಇದ್ದಾರೆ. ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಆಗಿರ್ಬೋದು, ಆನ್ಲೈನ್ ಟೈಮಿಂಗ್ ನೋಡ್ತಾ ಇದ್ದಾರೆ, ಸ್ಟೇಟಸ್ ನೋಡ್ತಾ ಇರಬಹುದು, ಅಥವಾ ಈ ವ್ಯಕ್ತಿ ನಿಮ್ಮನ್ನು ಬ್ಲಾಕ್ ಕೂಡ ಮಾಡಿರಬಹುದು, ಅಥವಾ ಅನ್ಬ್ಲಾಕ್ ಕೂಡ ಆಗಿರಬಹುದು. ಬಟ್ ಯಾವುದೇ ಸಿಚುವೇಶನ್ ಇದ್ದರೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಈ ವ್ಯಕ್ತಿ ನಿಮ್ಮನ್ನು ಯಾವುದೋ ಒಂದು ರೀತಿಯಲ್ಲಿ ಸ್ಟಾಕ್ ಮಾಡ್ತಾ ಇದ್ದಾರೆ, ನೋಡ್ತಾ ಇದ್ದಾರೆ ಅನ್ನೋ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ಇಲ್ಲಿ ಯಾರೋ ಒಬ್ಬ ವ್ಯಕ್ತಿಯ ನಂಬರನ್ನು ಡಿಲೀಟ್ ಮಾಡಿದ್ದೀರಾ. ಅಂದರೆ ನೀವು ಮಾಡಿರ್ಬೋದು, ಅಥವಾ ಆ ವ್ಯಕ್ತಿ ಮಾಡಿರ್ಬೋದು, ಅಥವಾ ಬ್ಲಾಕ್ ಮಾಡಿರ್ಬೋದು, ಅಥವಾ ಸೇವ್ ಮಾಡ್ಕೊಂಡಿಲ್ಲ. ಒಬ್ಬ ವ್ಯಕ್ತಿಯ ನಂಬರನ್ನು ಒಬ್ಬರು ಸೇವ್ ಮಾಡ್ಕೊಂಡಿಲ್ಲ. ಆ ನಂಬರ್ ಅನ್ನೋದು ನಿಮಗೆ ಗೊತ್ತಿದೆ, ಸೇವ್ ಮಾಡ್ಕೊಳ್ದಲೇ ನಿಮ್ಮ ಫೋನ್ನಲ್ಲಿ ಆ ನಂಬರ್ ಅನ್ನೋದು ಇರಬಹುದು. ಆ ರೀತಿಯ ಎನರ್ಜಿ ಕೂಡ ಕಾಣಿಸ್ತಾ ಇದೆ. ಇಲ್ಲಿ ಯಾವ ರೀತಿ ಎನರ್ಜಿ ಶೋ ಆಗ್ತಾ ಇದೆ ಅಂದರೆ, ಅವ್ರು ಏನು ಥಿಂಕ್ ಮಾಡ್ತಾ ಇದ್ದಾರೆ ನಿಮ್ಮ ಬಗ್ಗೆ ಅಂದರೆ, ಅವ್ರು ನಿಮ್ಮ ಬಗ್ಗೆ ಮಿಕ್ಸ್ ಥಾಟನ್ನು ಇಟ್ಕೊಂಡಿದ್ದಾರೆ. ಒಂದು ಕಡೆ ಅವರು ಅಂದ್ಕೊಳ್ತಾರೆ ನೀವು ತುಂಬ ಇನೋಸೆಂಟ್, ತುಂಬ ಚೈಲ್ಡ್ ರೀತಿ ಬಿಹೇವ್ ಮಾಡ್ತೀರಾ, ಅಂದರೆ ಯಾವುದನ್ನು ಜಡ್ಜ್ ಮಾಡೋದಿಲ್ಲ ಅಂತ ಅಂದ್ಕೊಂಡ್ರೆ, ಇನ್ನೊಂದು ಕಡೆ ಥಿಂಕ್ ಮಾಡ್ತಾರೆ ನೀವು ತುಂಬ ಇಮ್ಮೆಚ್ಯೂರ್, ಅಂದರೆ ಜಾಸ್ತಿ ಥಿಂಕ್ ಮಾಡೋದಿಲ್ಲ ರಿಲೇಷನ್ಶಿಪ್ ಬಗ್ಗೆ, ಎಲ್ಲದರಲ್ಲೂ ಇವರನ್ನು ಬ್ಲೇಮ್ ಮಾಡ್ತೀರಾ, ಆ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಇದು ರಿಲೇಷನ್ಶಿಪ್ಪಲ್ಲಿರುವ ಗ್ಯಾಪ್ ಕೂಡ ಆಗಿರ್ಬೋದು, ಈ ರೀತಿ ಆಗೋದಕ್ಕೆ ಕಾರಣ ಆಗಿರಬಹುದು. ಅಂದರೆ ನಿಮಗೆ ಮೆಚ್ಯೂರಿಟಿ ಅನ್ನೋದು ಕಡಿಮೆ ಇದೆ ಅನ್ನೋ ರೀತಿ ಥಿಂಕ್ ಮಾಡ್ತಾರೆ. ಹಾಗಾಗಿ ರಿಲೇಷನ್ಶಿಪ್ಪಲ್ಲಿ ಗ್ಯಾಪ್ ಅನ್ನೋದು ಬಂದಿದೆ ಅನ್ನೋ ರೀತಿ ಕೂಡ ಥಿಂಕ್ ಮಾಡ್ತಾ ಇದ್ದಾರೆ. ಪೂರ್ತಿ ಬ್ಲೇಮ್ ಅವರ ಮೇಲೆ ಅವರು ಹಾಕ್ಕೊಳ್ತಾ ಇಲ್ಲ, ಇಬ್ಬರದು ತಪ್ಪಿದೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಆ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಇಲ್ಲಿ ಟ್ರಸ್ಟ್ ಇಶ್ಯೂ ಎನರ್ಜಿ ಕೂಡ ಕಾಣಿಸ್ತಾ ಇದೆ. ಅವರಿಗೆ ಫುಲ್ಲಾಗಿ ಟ್ರಸ್ಟ್ ಅನ್ನೋದು ಇನ್ನೂ ಬಿಲ್ಡ್ ಆಗಿಲ್ಲ ನಿಮ್ಮ ಮೇಲೆ. ಅಂದರೆ ಅವ್ರು ಅಂದ್ಕೊಳ್ತಾರೆ ಈ ರಿಲೇಷನ್ಶಿಪ್ಪಲ್ಲಿ ಮತ್ತೆ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತಾ, ಫ್ಯಾಮಿಲಿಯಲ್ಲಿ ಏನಾದರೂ ಇಶ್ಯೂ ಆಗುತ್ತಾ, ಸೊಸೈಟಿ ಏನು ಹೇಳುತ್ತೆ, ಫ್ಯಾಮಿಲಿಯನ್ನು ಪ್ರೊಟೆಕ್ಟ್ ಮಾಡಬೇಕು, ಆ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಅಂದರೆ ಈ ರಿಲೇಷನ್ಶಿಪ್ಪಿಂದ ಏನಾದರೂ ಇವರ ನೇಮ್ ಹಾಳಾಗುತ್ತಾ, ರೆಸ್ಪೆಕ್ಟ್ ಬಗ್ಗೆ ಏನಾದರೂ ಹಾಳಾಗುತ್ತಾ, ಅಥವಾ ಫ್ಯಾಮಿಲಿಯಲ್ಲಿ ಯಾವುದಾದ್ರೂ ಒಂದು ಸಿಚುವೇಶನ್ ಕ್ರಿಯೇಟ್ ಆಗುತ್ತಾ, ಈ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಎಮೋಷ್ನಲ್ ಅಟ್ಯಾಚ್ಮೆಂಟ್ ಸ್ಟಿಲ್ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ. ಏನೇ ಥಿಂಕ್ ಮಾಡಿದ್ರೂ ಕೂಡ ಎಮೋಷ್ನಲಿ ಅಟ್ಯಾಚ್ಮೆಂಟನ್ನು ನಿಮ್ಮ ಬಗ್ಗೆ ಬೆಳೆಸ್ಕೊಂಡಿದ್ದಾರೆ. ಅಂದರೆ ಇವರು ಹೊರಗಡೆಯಿಂದ ಹ್ಯಾಪಿಯಾಗಿ ಕಾಣಿಸ್ತಾ ಇರ್ಬೋದು, ಬಟ್ ಮನಸ್ಸಿನ ಒಳಗಡೆಯಿಂದ ಅಪ್ಸೆಟ್ ಆಗಿದ್ದಾರೆ. ಮೊದಲು ನಿಮ್ಮ ಜೊತೆ ಡೈಲಿ ಲೈಫ್ ಇವರು ಶೇರ್ ಮಾಡ್ಕೊಳ್ತಾ ಇದ್ರು ಅಂತ ಅನ್ನಿಸ್ತಾ ಇದೆ. ಅಂದರೆ ಡೇ ಟು ಡೇ ಸ್ಟೋರೀಸ್ ನಿಮ್ಮ ಹತ್ರ ಹೇಳ್ತಾ ಇದ್ರು, ಇವರ ಲೈಫ್ನ ಎಲ್ಲ ವಿಷಯವನ್ನು ನಿಮಗೆ ಶೇರ್ ಮಾಡ್ಕೊಳ್ತಾ ಇದ್ರು, ಡೀಪ್ ಡಿಸ್ಕಷನನ್ನು ಮಾಡ್ತಾಯಿದ್ರು. ನಿಮ್ಮ ಜೊತೆ ಮಾತಾಡಿದ್ರೆ ಅವರಿಗೆ ಪೀಸ್ ಫೀಲ್ ಆಗ್ತಾಯಿತ್ತು.
ಅಂದರೆ ಇವ್ರು ಅಂದ್ಕೊಳ್ತಾ ಇದ್ರು ನೀವು ಜಡ್ಜ್ ಮಾಡೋದಿಲ್ಲ, ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತೀರಾ, ಅದೆಲ್ಲ ಅವರಿಗೆ ಈಗ ಮಿಸ್ ಆಗ್ತಾ ಇದೆ. ಈ ವ್ಯಕ್ತಿಗೆ ನಿಮ್ಮ ಮೇಲೆ ಅಟ್ರ್ಯಾಕ್ಷನ್ ಅನ್ನೋದು ತುಂಬ ಜಾಸ್ತಿ ಇದೆ, ತುಂಬ ಅಟ್ರ್ಯಾಕ್ಟ್ ಆಗ್ತಾ ಇದ್ದಾರೆ, ಎಮೋಷನ್ಸ್ ಅನ್ನೋದು ತುಂಬ ಜಾಸ್ತಿ ಇದೆ, ಲವ್ ಅನ್ನೋದು ಕಾಣಿಸ್ತಾ ಇದೆ. ಇವರ ಎನರ್ಜಿ ಪ್ರಕಾರ ನಿಮ್ಮ ಮೇಲೆ ತುಂಬ ಡೀಪ್ ಅಟ್ರ್ಯಾಕ್ಷನನ್ನು ಬೆಳೆಸ್ಕೊಂಡಿರುವ ರೀತಿ ಕಾಣಿಸ್ತಾ ಇದೆ. ಅಂದರೆ ಇವರು ತುಂಬ ವಿಷಯಗಳನ್ನು ಹೈಡ್ ಮಾಡ್ಕೊಂಡಿದ್ದಾರೆ ಇವರ ಮನಸ್ಸಿನಲ್ಲಿ. ಅವರು ಅಂದ್ಕೊಳ್ತಿದ್ದಾರೆ, ಮೊದಲು ತುಂಬ ಕಾನ್ಫಿಡೆಂಟ್ ಆಗಿದ್ದರು ಈ ವ್ಯಕ್ತಿ, ಅಂದರೆ ನಿಮ್ಮ ಜೊತೆ ಮಾತಾಡಬಹುದು ಅಥವಾ ನೀವು ಅವರಿಗೆ ಕಾಲ್ ಮಾಡ್ತೀರಾ ಈ ರೀತಿ ಇದ್ದರು. ಬಟ್ ಈಗ ಇವ್ರು ಅಂದ್ಕೊಳ್ತಿದ್ದಾರೆ ಇವರಾಗಿ ಅಪ್ರೋಚ್ ಮಾಡಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಇವರ ಮನಸ್ಸಿನಲ್ಲಿ ಹಿಡನ್ ಫೀಲಿಂಗ್ಸ್ ತುಂಬ ಜಾಸ್ತಿ ಇದೆ. ಅಂದರೆ ಇವ್ರು ಅಂದ್ಕೊಳ್ತಿದ್ದಾರೆ ನಿಮ್ಮ ಹತ್ರ ಹೇಳಬೇಕು ಅಂತ ಇದ್ದಾರೆ, ನಾನು ಇನ್ನೂ ಕೂಡ ನಿನ್ನನ್ನು ಲವ್ ಮಾಡ್ತಾ ಇದ್ದೀನಿ, ಒಂದು ಸಲ ಮಾತಾಡ್ಬಿಟ್ಟು ಎಲ್ಲವನ್ನ ಕ್ಲಿಯರ್ ಮಾಡ್ಕೊಳ್ಳೋಣ, ಈ ರಿಲೇಷನ್ಶಿಪ್ಪನ್ನು ರೀಸ್ಟಾರ್ಟ್ ಮಾಡೋಣ, ಈ ರೀತಿ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಬೇಕು ಅಂತ ಇದ್ದಾರೆ. ಕೆಲವರು ಕಮಿಟ್ಮೆಂಟ್ ಬಗ್ಗೆ ಕೂಡ ಥಿಂಕ್ ಮಾಡ್ತಾ ಇದ್ದಾರೆ, ಕೆಲವರು ಕ್ಯಾಶುವಲ್ ರಿಲೇಷನ್ಶಿಪ್ಪೇ ಆಗಿರಲಿ ಅನ್ನೋ ರೀತಿ ಯೋಚನೆ ಮಾಡ್ತಾ ಇದ್ದಾರೆ. ಅಂದರೆ ಕಮಿಟ್ಮೆಂಟ್ ಏನು ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಕೊಡೋದು ಬೇಡ, ಕ್ಯಾಶುವಲ್ ಆಗಿರೋಣ, ಮೊದಲು ಯಾವ ರೀತಿ ಇದ್ವೋ ಆ ರೀತಿ ರಿಲೇಷನ್ಶಿಪ್ಪಲ್ಲಿ ಇರೋಣ ಅನ್ನೋ ರೀತಿ ಕೂಡ ಕೆಲವರು ಥಿಂಕ್ ಮಾಡ್ತಾ ಇದ್ದಾರೆ. ಈ ವ್ಯಕ್ತಿ ನಿಮಗೇನಾದರೂ ಚೀಟ್ ಮಾಡಿದರೆ ಗಿಲ್ಟ್ ಎನರ್ಜಿ ಅನ್ನೋದು ಕಾಣಿಸ್ತಾ ಇದೆ. ಬಟ್ ಇವ್ರಿಗೆ ಟ್ರಸ್ಟ್ ಬಿಲ್ಡ್ ಆಗೋದಕ್ಕೆ ಟೈಮ್ ಬೇಕು ಅನ್ನೋ ರೀತಿ ಕೂಡ ಎನರ್ಜಿ ಕಾಣಿಸ್ತಾ ಇದೆ. ನಿಮ್ಮಿಬ್ಬರ ನಡುವೆ ಕಮ್ಯುನಿಕೇಷನ್ ಚಾನ್ಸಸ್ ಅನ್ನೋದು ಕಾಣಿಸ್ತಾ ಇದೆ, ರೀಸ್ಟಾರ್ಟ್ ಚಾನ್ಸ್ ಅನ್ನೋದು ಕಾಣಿಸ್ತಾ ಇದೆ. ಕೆಲವರಲ್ಲಿ ಕಮ್ಯುನಿಕೇಷನ್ ಅನ್ನೋದು ಮತ್ತೆ ಸ್ಟಾರ್ಟ್ ಆಗಿರಬಹುದು, ಬಟ್ ಕಮಿಟ್ಮೆಂಟ್ ಚಾನ್ಸಸ್ ಕೂಡ ತುಂಬ ಜಾಸ್ತಿ ಇದೆ. ಇಲ್ಲಿ ಮ್ಯಾರೇಜ್ ಎನರ್ಜಿ ಕೂಡ ಕಾಣಿಸ್ತಾ ಇದೆ. ಅದೇ ರೀತಿ ಈ ವ್ಯಕ್ತಿಯಲ್ಲಿ ಸ್ಯಾಡ್ನೆಸ್ ಎನರ್ಜಿ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ, ಲೋನ್ಲಿನೆಸ್ ಫೀಲ್ ಮಾಡ್ಕೊಳ್ತಾ ಇದ್ದಾರೆ. ಅಂದರೆ ಹೊರಗಡೆ ಸ್ಮೈಲ್ ಮಾಡ್ತಾ ಇರ್ಬೋದು, ಅವರ ಮನಸ್ಸಿನ ಒಳಗಡೆ ಎಂಪ್ಟಿನೆಸ್ ಅನ್ನೋದು ಕಾಡ್ತಾ ಇದೆ. ಈಗ ಇಂಪಾರ್ಟೆಂಟ್ ಆಗಿರೋ ಒಂದು ಸಣ್ಣ ಅಡ್ವೈಸ್ ನಿಮಗೆ, ನೀವು ಓವರ್ ಥಿಂಕಿಂಗನ್ನು ತುಂಬ ಮಾಡ್ತಾ ಇದ್ದೀರಾ, ಅದನ್ನು ಬಿಟ್ಬಿಡಿ. ಪಾಸ್ಟ್ ಮತ್ತೆ ಮತ್ತೆ ತಗೊಂಡು ಬರಬೇಡಿ ಈ ರಿಲೇಷನ್ಶಿಪ್ಪಲ್ಲಿ. ಅಂದರೆ ಪಾಸ್ಟಲ್ಲಿ ಏನೇ ನಡೆದಿರ್ಬೋದು, ಯಾವುದೇ ಘಟನೆ ನಡೆದಿರ್ಬೋದು, ಮತ್ತೆ ಮತ್ತೆ ಎಳ್ಕೊಂಡು ಬರಬೇಡಿ. ಈಗೋನ ಕಡಿಮೆ ಮಾಡ್ಕೊಳ್ಳಿ. ಇಬ್ಬರು ಕೂಡ ನಾನು ಎಲ್ಲ ರೀಡಿಂಗಲ್ಲೂ ಹೇಳ್ತೀನಿ, ಓಪನ್ ಕಮ್ಯುನಿಕೇಷನ್ ಅನ್ನೋದು ಇರಬೇಕು. ಅವರು ಅಪ್ರೋಚ್ ಮಾಡಿದ್ರೆ ಕಾಮಾಗಿ ಮಾತಾಡಿ, ನಿಮ್ಮ ಎಮೋಷನ್ಸನ್ನು ಕಂಟ್ರೋಲ್ ಮಾಡ್ಕೋಬೇಡಿ, ಕ್ಲಿಯರಾಗಿ ಏನೇ ಇದ್ದರೂ ಅದನ್ನು ಹೇಳ್ಕೊಳ್ಳಿ. ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಈಗ ಪ್ರೆಸೆಂಟ್ ಎನರ್ಜಿ ಪ್ರಕಾರ ನ್ಯೂ ಲವ್ ಪಾಸಿಬಿಲಿಟಿ ತುಂಬ ಜಾಸ್ತಿ ಕಾಣಿಸ್ತಾ ಇದೆ. ಎನರ್ಜಿಯ ಪ್ರಕಾರ ನಿಮ್ಮ ಲೈಫ್ನಲ್ಲಿ ಯೂನಿವರ್ಸ್ ನಿಮಗೆ ಟ್ರೂ ಜೆನ್ಯೂನ್ ಲವ್ ಕೊಟ್ಟೇ ಕೊಡುತ್ತೆ. ನಿಮ್ಮ ಲೈಫ್ನಲ್ಲಿ ಮ್ಯಾರೇಜ್ ಕಮಿಟ್ಮೆಂಟ್ ಎನರ್ಜಿ ಅನ್ನೋದು ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ. ನಿಮ್ಮ ಫೇವರ್ನಲ್ಲಿ ಎಲ್ಲ ವಿಷಯಗಳು ನಡೀತಾ ಇರೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ದಿಸ್ ಟೈಮ್ ಯು ವಿಲ್ ರಿಸೀವ್ ಜೆನ್ಯೂನ್ ಲವ್ ಅನ್ನೋ ರೀತಿ ಕೂಡ ಎನರ್ಜಿ ಕಾಣಿಸ್ತಾ ಇದೆ. ಈಗ ಪ್ರೆಸೆಂಟ್ ಎನರ್ಜಿಯ ಪ್ರಕಾರ ನೀವು ಇವ್ರ ಜೊತೆ ಮಾತಾಡ್ತಾ ಇರ್ಬೋದು, ಮಾತಾಡದೇ ಇರಬಹುದು, ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಅನ್ನೋದು ಇರ್ಬೋದು, ಲಾಂಗ್ ಡಿಸ್ಟೆನ್ಸ್ ಇಬ್ಬರ ಮಧ್ಯ ಇರ್ಬೋದು, ಬಟ್ ಮಾತಾಡದೆ ತುಂಬ ದಿನವೇ ಆಗಿರ್ಬೋದು. ಇವರು ಯಾವುದೋ ಒಂದು ರೀತಿಯಲ್ಲಿ ನಿಮ್ಮನ್ನು ಸ್ಟಾಕ್ ಮಾಡ್ತಾ ಇದ್ದಾರೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ನಿಮ್ಮ ಬಗ್ಗೆ ತಿಳ್ಕೊಳ್ಬೇಕು ಅನ್ನೋ ಕ್ಯೂರಿಯಾಸಿಟಿ ತುಂಬ ಜಾಸ್ತಿ ಇದೆ. ಇವರ ಗಮನ ಅನ್ನೋದು ಪೂರ್ತಿ ನಿಮ್ಮ ಕಡೆಗೆ ಇದೆ ಅನ್ನೋ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ಸ್ವಲ್ಪ ದಿನಗಳಿಂದ ನಿಮ್ಮ ಚಿಕ್ಕ ಪುಟ್ಟ ಮಾತುಗಳು, ನಿಮ್ಮ ನಗು, ನಿಮ್ಮ ಮೆಮೊರೀಸ್ಗಳು ಈ ಪರ್ಸನ್ಗೆ ತುಂಬ ಜಾಸ್ತಿ ಕಾಡ್ತಾ ಇದೆ. ಆ ರೀತಿಯ ಎನರ್ಜಿ ಕೂಡ ಕಾಣಿಸ್ತಾ ಇದೆ. ಅಂದರೆ ನೀವು ಯಾವ ರೀತಿ ಈ ವ್ಯಕ್ತಿಯ ಜೊತೆ ಮಾತಾಡ್ತಿದ್ರಿ, ಯಾವ ರೀತಿ ಈ ವ್ಯಕ್ತಿಯ ಜೊತೆ ಇದ್ರಿ, ಎಷ್ಟು ಪ್ರೀತಿ ತೋರಿಸ್ತಾ ಇದ್ರಿ, ಇದೆಲ್ಲವೂ ಈ ಪರ್ಸನ್ಗೆ ಮತ್ತೆ ಮತ್ತೆ ರಿಪೀಟಾಗಿ ಇವರ ಮನಸ್ಸಿಗೆ ಬರ್ತಾ ಇದೆ. ನಿಮ್ಮ ನೆನಪು ಅನ್ನೋದು ಕಾಡ್ತಾ ಇದೆ ಅನ್ನೋ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ಅಂದರೆ ಕೆಲವೊಂದು ಸಲ ಈ ವ್ಯಕ್ತಿ ಯಾವ ರೀತಿ ಥಿಂಕ್ ಮಾಡ್ತಾರೆ ಅಂದರೆ, ನಿಮ್ಮ ಬಗ್ಗೆ ಯೋಚನೆ ಮಾಡಿದಾಗ ಇವ್ರು ಅಂದ್ಕೊಳ್ತಾರೆ, ನಾನು ಮೊದಲೇ ಹೇಳಿದೆ ನೀವು ಚೈಲ್ಡಿಶ್ ಥರ ಬಿಹೇವ್ ಮಾಡ್ತೀರಾ, ಚೈಲ್ಡ್ ಥರ ಆಡ್ತೀರಾ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಅಂದರೆ ನೀವು ಕೆಲವೊಮ್ಮೆ ಮೆಚ್ಯೂರಿಟಿ ತೋರಿಸೋದಿಲ್ಲ, ತುಂಬ ಮುಗ್ಧರಾಗಿರ್ತೀರಾ ಅನ್ನೋ ರೀತಿ ಕೂಡ ಈ ವ್ಯಕ್ತಿ ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾರೆ. ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ಗ್ಯಾಪ್ ಅನ್ನೋದು ಬರೋದಕ್ಕೆ ಇಬ್ಬರಲ್ಲೂ ತಪ್ಪಿರ್ಬೋದು, ಬಟ್ ಈ ಪರ್ಸನ್ ಏನು ಅಂದ್ಕೊಳ್ತಿದ್ದಾರೆ ಅಂದರೆ, ಈ ರಿಲೇಷನ್ಶಿಪ್ಪಲ್ಲಿ ಈ ರೀತಿ ಆಗೋದಕ್ಕೆ ನಿಮ್ಮ ತಪ್ಪು ಜಾಸ್ತಿ ಇದೆ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಕೆಲವರ ಎನರ್ಜಿ ಪ್ರಕಾರ ಇವರು ಅಂದ್ಕೊಳ್ತಾ ಇದ್ದಾರೆ, ನೀವು ಇವರನ್ನು ತುಂಬ ಅರ್ಥ ಮಾಡ್ಕೊಳ್ಬೇಕು, ಇವರು ಹೇಳೋದನ್ನು ಕೇಳಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ. ಕೆಲವೊಂದು ಸಲ ಇನ್ಸೆಕ್ಯೂರಿಟಿ ಫೀಲ್ ಕೂಡ ಮಾಡ್ಕೊಳ್ತಿದ್ದಾರೆ. ಬೇರೆಯವ್ರ ಹತ್ರ ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ ಅನ್ನೋ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ಅಂದರೆ ನಿಮ್ಮ ಮಾತು ಬಂದಾಗ, ನಿಮ್ಮ ಬಗ್ಗೆ ಏನಾದರೂ
ಬೇರೆಯವರು ಮಾತಾಡಿದಾಗ ನಿಮ್ಮನ್ನು ಡಿಫೆಂಡ್ ಮಾಡ್ತಾ ಇದ್ದಾರೆ. ಬೇರೆಯವರು ನಿಮ್ಮ ಬಗ್ಗೆ ಏನಾದರೂ ಹೇಳಿದ್ರೆ, ಇಲ್ಲ ಅವರು ಆ ರೀತಿ ಅಲ್ಲ, ಅವರ ಬಗ್ಗೆ ನನಗೆ ಗೊತ್ತು, ಆ ರೀತಿ ಇವರು ನಿಮ್ಮನ್ನು ಡಿಫೆಂಡ್ ಮಾಡೋ ರೀತಿ ಕೂಡ ಎನರ್ಜಿ ಶೋ ಆಗ್ತಾ ಇದೆ. ಕೆಲವರ ಎನರ್ಜಿ ಪ್ರಕಾರ ಏನು ಅನ್ನಿಸ್ತಾ ಇದೆ ಅಂದರೆ, ಈ ವ್ಯಕ್ತಿಗೆ ನೀವು ಯಾವುದಾದ್ರೂ ವಿಷಯವನ್ನು ಮುಚ್ಚಿಟ್ಟಿದ್ರೆ ಅಥವಾ ಯಾವುದಾದ್ರೂ ಸುಳ್ಳು ಹೇಳಿದರೆ, ಅದು ಸಣ್ಣ ಪುಟ್ಟ ಸುಳ್ಳು ಕೂಡ ಆಗಿರಬಹುದು, ಅದನ್ನು ನೀವು ಮುಚ್ಚಿಟ್ಟಿದ್ರೆ ಅಥವಾ ಯಾವುದಾದ್ರೂ ಒಂದು ವಿಷಯವನ್ನು ಮುಚ್ಚಿಟ್ಟಿದ್ರೆ ಆ ವಿಷಯ ಈ ವ್ಯಕ್ತಿಗೆ ಗೊತ್ತಾಗಿದೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಅಂದರೆ ಈ ವ್ಯಕ್ತಿಯಿಂದ ಯಾವುದಾದ್ರೂ ಒಂದು ವಿಷಯವನ್ನು ಶೇರ್ ಮಾಡದೇ ಇದ್ದರೆ ಅದು ಈ ಪರ್ಸನ್ಗೆ ಗೊತ್ತಾಗಿದೆ. ಅದರ ಬಗ್ಗೆ ಇವರು ಈಗ ಥಿಂಕ್ ಮಾಡ್ತಾ ಇದ್ದಾರೆ. ಬಟ್ ಬೇರೆಯವ್ರ ಹತ್ರ ಇವರು ಅದನ್ನು ಒಪ್ಕೊಳ್ತಾ ಇಲ್ಲ ಅಥವಾ ಆ ರೀತಿ ಮಾಡಿಲ್ಲ ಅನ್ನೋ ರೀತಿ ನಿಮ್ಮನ್ನು ಡಿಫೆಂಡ್ ಮಾಡ್ಕೊಳ್ತಾ ಇದ್ದಾರೆ. ಅಥವಾ ನೀವು ಬೇರೆ ಅವರಿಗೆ ಇವರ ಬಗ್ಗೆ ಏನಾದರೂ ಮಾತುಕತೆ ಹೇಳಿರ್ಬೋದು, ಅಂದರೆ ಇವರ ಬಗ್ಗೆ ಏನಾದರೂ ಬೇರೆಯವ್ರ ಹತ್ರ ಹೇಳ್ಕೊಂಡಿರ್ಬೋದು. ನೀವು ಈ ವ್ಯಕ್ತಿಯ ಬಗ್ಗೆ ಇವರು ಆ ರೀತಿ ಈ ರೀತಿ ಅನ್ನೋ ರೀತಿ ಏನಾದರೂ ಹೇಳಿದರೆ ಅದು ಈ ಪರ್ಸನ್ಗೆ ಗೊತ್ತಾಗಿದೆ. ಅಂದರೆ ಕೆಲವೊಂದು ಸಲ ಇವ್ರು ಅಂದ್ಕೊಳ್ತಾರೆ, ಅಂದರೆ ನೀವು ಇವರ ಬಗ್ಗೆ ಹೇಳಿರುವ ಮಾತುಗಳು ಈ ಪರ್ಸನ್ಗೆ ಅದು ಗೊತ್ತಾಗಿದೆ, ಹಾಗಾಗಿ ಅದರ ಬಗ್ಗೆ ಕೂಡ ಥಿಂಕ್ ಮಾಡ್ತಾ ಇದ್ದಾರೆ. ಇವರು ಮೊದಲೆಲ್ಲ ನಿಮ್ಮ ಬಗ್ಗೆ ತುಂಬ ಥಿಂಕ್ ಮಾಡಿದರು ಅನ್ನೋ ರೀತಿ ಯೋಚನೆ ಮಾಡ್ತಾ ಇದ್ದಾರೆ. ಅಂದರೆ ಇವರ ವರ್ಡ್ ನೀವೇ ಇವರ ಪ್ರಪಂಚ ಅಂತ ಅಂದ್ಕೊಂಡಿದ್ರು, ನಿಮ್ಮನ್ನು ತುಂಬ ಪ್ರೀತಿಸ್ತಾ ಇದ್ರು. ಅಂದರೆ ಅದನ್ನು ಹೇಳ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ, ಅಷ್ಟು ನಿಮ್ಮನ್ನು ಪ್ರೀತಿಸ್ತಾ ಇದ್ರು. ಆದರೂ ಕೂಡ ನೀವು ಇವರನ್ನು ಅರ್ಥ ಮಾಡ್ಕೊಂಡಿಲ್ಲ, ನೀವು ಇವರ ಬಗ್ಗೆ ಥಿಂಕ್ ಮಾಡಲಿಲ್ಲ. ಬೇರೆಯವರ ಬಗ್ಗೆ ಥಿಂಕ್ ಮಾಡಿದ್ರಿ, ಸೊಸೈಟಿ ಬಗ್ಗೆ ಥಿಂಕ್ ಮಾಡಿದ್ರಿ, ಜನರು ಯಾವ ರೀತಿ ಹೇಳ್ತಾರೆ ಅನ್ನೋದರ ಬಗ್ಗೆ ಥಿಂಕ್ ಮಾಡಿದ್ರಿ, ಅಥವಾ ಫ್ಯಾಮಿಲಿ ಬಗ್ಗೆ ಥಿಂಕ್ ಮಾಡಿದ್ರಿ. ಹಾಗಾಗಿ ಇವರು ಬ್ಲೇಮ್ ನಿಮ್ಮ ಮೇಲೆ ಹಾಕ್ತಾ ಇದ್ದಾರೆ. ಈಗ ಇವರ ಮೇಲೆ ಇವರು ಹಾಕ್ಕೊಳ್ತಾ ಇಲ್ಲ. ಈ ರಿಲೇಷನ್ಶಿಪ್ಪಲ್ಲಿ ಏನೇ ಆಗಿರ್ಬೋದು, ಆ ಬ್ಲೇಮ್ನ ನಿಮ್ಮ ಮೇಲೆ ಹೊರಿಸ್ತಾ ಇದ್ದಾರೆ. ಆ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ಇವರು ತುಂಬ ಎಮೋಷ್ನಲಿ ನೀವು ಹರ್ಟ್ ಮಾಡಿದಿರಾ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ನಿಮ್ಮಿಂದ ಪೇಯ್ನ್ ಆಗಿದೆ, ಹರ್ಟ್ ಆಗಿದೆ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಇವ್ರು ನಿಮ್ಮನ್ನು ಪ್ರೀತಿಸಿರುವಷ್ಟು, ಇವರು ನಿಮ್ಮನ್ನು ಲೈಕ್ ಮಾಡಿರುವಷ್ಟು ನೀವು ಆ ರೀತಿಯ ಎಕ್ಸ್ಪ್ರೆಷನ್ ತೋರಿಸಿಲ್ಲ ಅನ್ನೋ ರೀತಿ ಥಿಂಕ್ ಮಾಡಿದ್ದಾರೆ. ಆ ರೀತಿ ಯೋಚನೆ ಮಾಡ್ತಾ ಇದ್ದಾರೆ. ಬಟ್ ನೀವು ತುಂಬ ಪ್ರೀತಿಸಿರ್ಬೋದು, ತುಂಬ ಲೈಕ್ ಮಾಡಿರಬಹುದು, ತುಂಬ ಇಷ್ಟಪಟ್ಟಿರಬಹುದು. ಈ ವ್ಯಕ್ತಿಯನ್ನು ನೀವು ನಿಮ್ಮ 100% ಬೆಸ್ಟನ್ನು ಈ ರಿಲೇಷನ್ಶಿಪ್ಪಲ್ಲಿ ಕೊಟ್ಟಿರ್ಬೋದು. ಬಟ್ ಅವರು ಅವರ ತಪ್ಪನ್ನು ತೋರಿಸ್ಕೊಳ್ತಾ ಇಲ್ಲ, ನಿಮ್ಮ ತಪ್ಪಿದೆ. ಈ ರಿಲೇಷನ್ಶಿಪ್ಪಲ್ಲಿ ಏನೇ ಆಗಿದ್ರೂ ಕೂಡ ಅದು ನಿಮ್ಮ ತಪ್ಪು ಅನ್ನೋ ರೀತಿ ಯೋಚನೆ ಮಾಡ್ತಾ ಇದ್ದಾರೆ. ಅಂದರೆ ಕೆಲವರು ಆ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ ಅನ್ನೋ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ನೀವು ತುಂಬ ಸ್ಮಾರ್ಟ್ ಅಂತ ಅಂದ್ಕೊಳ್ತಿದ್ದಾರೆ. ಅದೇ ರೀತಿ ನೀವು ಸಿಟ್ಟಿನಲ್ಲಿ ಇವ್ರಿಗೆ ತುಂಬ ಹರ್ಟ್ ಮಾಡಿದ್ದೀರಾ ಅನ್ನೋ ರೀತಿ ಕೂಡ ಥಿಂಕ್ ಮಾಡಿದ್ದಾರೆ. ಕೆಲವೊಬ್ಬರು ಯಾವ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ ಅಂದರೆ, ಈ ರಿಲೇಷನ್ಶಿಪ್ಪಿಂದ ಫ್ಯಾಮಿಲಿಯಲ್ಲಿ ಯಾವುದೋ ಒಂದು ಪ್ರಾಬ್ಲಮ್ ಅನ್ನೋದು ಕ್ರಿಯೇಟ್ ಆಗಬಹುದು ಅಥವಾ ಸಿಚುವೇಶನ್ ಅನ್ನೋದು ಕ್ರಿಯೇಟ್ ಆಗ್ಬೋದು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಅವರು ಅವರನ್ನು ಪ್ರೊಟೆಕ್ಟ್ ಮಾಡ್ಕೊಳ್ತಾ ಇದ್ದಾರೆ. ಇಷ್ಟೆಲ್ಲ ವಿಷಯಗಳು ಇವರ ಮನಸ್ಸಿನಲ್ಲಿ ಇದ್ದರೂ ಕೂಡ ನಿಮ್ಮ ಮೇಲೆ ತುಂಬ ಅಟ್ಯಾಚ್ಮೆಂಟನ್ನು ಬೆಳೆಸ್ಕೊಂಡಿದ್ದಾರೆ. ತುಂಬ ಟ್ರೈ ಮಾಡ್ತಾ ಇದ್ದಾರೆ ನಿಮ್ಮ ಜೊತೆ ಕನೆಕ್ಟ್ ಆಗೋದಕ್ಕೆ. ಈ ಹಿಂದೆ ಕೂಡ ಈ ಪರ್ಸನ್ ನಿಮ್ಮ ಜೊತೆ ಕನೆಕ್ಟ್ ಆಗೋದಕ್ಕೆ ಯಾವುದೋ ಒಂದು ರೀತಿಯಲ್ಲಿ ಟ್ರೈ ಮಾಡಿರ್ಬೋದು, ಅದು ನಿಮಗೂ ಕೂಡ ಗೊತ್ತಿರ್ಬೋದು. ಬಟ್ ಅದು ಅವರಿಂದ ಸಾಧ್ಯ ಆಗಿಲ್ಲ. ಈ ವ್ಯಕ್ತಿಗೆ ನಿಮ್ಮ ರೀತಿಯಲ್ಲಿ ಬೇರೆಯವರ ಜೊತೆ ಕನೆಕ್ಟ್ ಆಗೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇಮೋಷ್ನಲಿ ಕನೆಕ್ಟ್ ಆಗೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಈ ವ್ಯಕ್ತಿಯ ಲೈಫ್ನಲ್ಲಿ ನೀವು ತುಂಬ ಇಂಪಾರ್ಟೆಂಟ್ ಅನ್ನೋ ರೀತಿ ಕೂಡ ಥಿಂಕ್ ಮಾಡ್ತಾ ಇದ್ದಾರೆ. ತುಂಬ ಅಟ್ರ್ಯಾಕ್ಷನ್ ಅನ್ನೋದು ಜಾಸ್ತಿ ಆಗ್ತಾ ಇದೆ. ಬಟ್ ಈ ಪರ್ಸನ್ಗೆ ಏನೇ ಇರ್ಬೋದು, ಇವ್ರ ಹತ್ರ ಫೈನಾನ್ಸ್ ಗ್ರೋತ್ ಕೂಡ ಇದೆ, ಹಣ ಅನ್ನೋದು ಇದೆ, ಎಲ್ಲವೂ ಕೂಡ ಇದೆ. ಬಟ್ ಒಂದು ಕಡೆಯಿಂದ ಇವರು ಗೇನ್ ಮಾಡ್ತಾ ಇದ್ದರೆ, ಅಂದರೆ ಹಣ ಗಳಿಸ್ತಾ ಇದ್ದರೆ, ಇನ್ನೊಂದು ಕಡೆಯಿಂದ ಅದನ್ನು ಕಳ್ಕೊಳ್ತಿದ್ದಾರೆ ಅನ್ನೋ ರೀತಿ ಕೂಡ ಎನರ್ಜಿ ಕಾಣಿಸ್ತಾ ಇದೆ. ಅಂದರೆ ಯಾವುದೋ ಒಂದು ರೀತಿಯಲ್ಲಿ ಬಿಸ್ನೆಸ್ಸಲ್ಲಾಗಿರ್ಬೋದು, ಕೆಲಸದಲ್ಲಾಗಿರ್ಬೋದು, ಹಣ ಕೂಡ ಕಳ್ಕೊಳ್ತಾ ಇದ್ದಾರೆ. ಬಟ್ ಫೈನಾನ್ಷಿಯಲಿ ಪ್ರಾಬ್ಲಮ್ ಅನ್ನೋದು ಕೂಡ ಕಾಣಿಸ್ತಾ ಇದೆ. ತುಂಬ ಸ್ಟ್ರೆಸ್ಡ್ ಔಟ್ ಆಗಿದ್ದಾರೆ ಅನ್ನೋ ರೀತಿ, ತುಂಬ ಸ್ಟ್ರೆಸ್ ಫೀಲ್ ಮಾಡ್ಕೊಳ್ತಾ ಇದ್ದಾರೆ ಅನ್ನೋ ರೀತಿ ಕೂಡ ಎನರ್ಜಿ ಕಾಣಿಸ್ತಾ ಇದೆ. ಈ ವ್ಯಕ್ತಿ ಅಂದ್ಕೊಳ್ತಾರೆ, ಮುಂದೆ ಏನಾಗಬಹುದು, ಯಾರು ಏನು ಅನ್ಕೋಬಹುದು ರಿಲೇಷನ್ಶಿಪ್ಪಲ್ಲಿ ಅಂತ. ಅಂದರೆ ಬೇರೆಯವ್ರು ಯಾವ ರೀತಿ ಥಿಂಕ್ ಮಾಡ್ತಾರೋ, ಫ್ಯಾಮಿಲಿಯಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತಾ ಈ ರಿಲೇಷನ್ಶಿಪ್ಪಿಂದ ಅಂತ ಥಿಂಕ್ ಮಾಡ್ತಾ ಇದ್ದಾರೆ. ಎಲ್ಲ ಕಡೆಯಿಂದನೂ ಈ ಪರ್ಸನ್ ಇವರನ್ನು ಸೇಫ್ ಮಾಡ್ಕೋಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಬಟ್ ನಿಮ್ಮ ಹತ್ರ ಮಾತಾಡುವ ಆಸೆ ತುಂಬ ಜಾಸ್ತಿ ಇದೆ, ಅದು ರಿಸ್ಕ್ ಅಂತ ಕೂಡ ಅಂದ್ಕೊಳ್ತಾ ಇದ್ದಾರೆ. ಆ ರೀತಿ ಕೆಲವರ ಎನರ್ಜಿ ಕಾಣಿಸ್ತಾ ಇದೆ. ಅಂದರೆ ಇದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ನಿಮಗೆ ಎಷ್ಟು ವಿಷಯಗಳು ಮ್ಯಾಚ್ ಆಗುತ್ತೋ ಅಷ್ಟನ್ನು ಮಾತ್ರ ನೀವು ತಗೊಳ್ಬೇಕಾಗುತ್ತೆ. ಅವರನ್ನು ಅವರು ಪ್ರೊಟೆಕ್ಟ್ ಮಾಡ್ಕೊಳ್ತಾ ಇದ್ದಾರೆ. ನಿಮ್ಮ ಕಡೆಗೆ ಬರುವ ಪ್ರಯತ್ನ ಇದೆ. ಬಟ್ ಯಾವುದೋ ಒಂದು ಯಾವುದೋ ಒಂದು ಸಿಚುವೇಶನ್ ಅನ್ನೋದು ಅಡ್ಡ ಬಂದಿದೆ. ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯನ್ನು ಬ್ಲಾಕ್ ಮಾಡಿರುವ ಎನರ್ಜಿ ಕೂಡ ಕಾಣಿಸ್ತಾ ಇದೆ. ನಿಮ್ಮ ಪಾರ್ಟ್ನರ್ ಕೆಲವೊಂದು ವೇಳೆ ನಿಮ್ಮ ಬಗ್ಗೆ ಥಿಂಕ್ ಮಾಡಿ ತುಂಬ ಜಾಸ್ತಿ ಫೀಲ್ ಮಾಡ್ಕೊಳ್ತಾರೆ. ಅವರಿಗೆ ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ನಿಮ್ಮ ನೆನಪು ಅನ್ನೋದು ತುಂಬ ಕಾಡುತ್ತೆ. ಆಗ ಇವರೇ ತುಂಬ ಓವರ್ ಥಿಂಕಿಂಗ್ ಮಾಡುವ ರೀತಿ, ಎಮೋಷ್ನಲ್ ಫೀಲ್ ಆಗುವ ರೀತಿ ಇವ್ರಿಗೆ ಆಗುತ್ತೆ. ಮತ್ತು ಇನ್ನೊಂದು ಕೆಲವು ಟೈಮ್ ನಂತರ, ಸ್ವಲ್ಪ ಸಮಯದ ನಂತರ ಮತ್ತೆ ಅವರನ್ನು ಕಂಟ್ರೋಲ್ ಮಾಡ್ಕೊಳ್ತಾರೆ.
ನಿಮ್ಮನ್ನು ಫೇಸ್ ಮಾಡುವ ಬಗ್ಗೆ ಕೂಡ ಯಾವ ರೀತಿ ಫೇಸ್ ಮಾಡೋದು ಅನ್ನೋ ರೀತಿ ಕೂಡ ಥಿಂಕ್ ಮಾಡ್ತಾರೆ. ನಿಮ್ಮನ್ನು ಅಪ್ರೋಚ್ ಮಾಡುವ ಬಗ್ಗೆ ಥಿಂಕ್ ಮಾಡ್ತಾರೆ. ಮತ್ತೆ ಅಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದಾರೆ. ಸ್ವಲ್ಪ ಅಂಡರ್ ಕಾನ್ಫಿಡೆಂಟಲ್ಲಿ ಕೂಡ ಕಾಣ್ತಾ ಇದ್ದಾರೆ. ಅಪ್ಸೆಟ್ ಆಗಿದ್ದಾರೆ. ಹೊರಗಡೆಯಿಂದ ತುಂಬ ಖುಷಿಯಾಗಿದ್ದಾರೆ. ಬಟ್ ಮನಸ್ಸಿನ ಒಳಗಡೆಯಿಂದ ಎಮೋಷ್ನಲಿ ಡೌನ್ ಆಗ್ತಾ ಇದ್ದಾರೆ ಅನ್ನೋ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ಯೂನಿವರ್ಸ್ ಕಡೆಯಿಂದ ನಿಮಗೆ ಯಾವ ರೀತಿಯ ಮೆಸೇಜ್ ಇದೆ ಅಥವಾ ಯಾವ ರೀತಿಯ ಗೈಡೆನ್ಸ್ ಇದೆ ಅಂತ ನೋಡೋದಾದರೆ, ಇಬ್ಬರೂ ಕೂಡ ಓಪನ್ ಕಮ್ಯುನಿಕೇಷನ್ ಇಡೋದು ಒಳ್ಳೆಯದು. ಇಬ್ಬರೂ ಕೂಡ ಓವರ್ ಥಿಂಕಿಂಗನ್ನು ಮಾಡಬೇಡಿ. ಅಂದರೆ ನಿಮ್ಮ ಕಥೆನ ನೀವೇ ಬರೆಯೋದಕ್ಕೆ ಶುರು ಮಾಡಬೇಡಿ. ಎಲ್ಲ ವಿಷಯಗಳನ್ನು ನ್ಯಾಚುರಲ್ಲಾಗಿ ಅನ್ಫೋಲ್ಡ್ ಆಗೋದಕ್ಕೆ ಬಿಡಿ. ಯಾವುದೇ ಕಹಿ ಘಟನೆಗಳಿದ್ರೂ, ನಿಮ್ಮ ಮಧ್ಯೆ ಯಾವುದೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದ್ದರೂ ಅದೆಲ್ಲವನ್ನು ಲೆಟ್ ಗೋ ಮಾಡಿ. ನಿಮ್ಮ ಲೈಫ್ನಲ್ಲಿ ಟ್ರೂ ಲವ್ ಅನ್ನೋದು ಸಿಕ್ಕೇ ಸಿಗುತ್ತೆ. ಬಟ್ ಪಾಸಿಟಿವ್ ಆಗಿ ಥಿಂಕ್ ಮಾಡಿ. ಈ ಟೈಮ್ನಲ್ಲಿ ಯು ವಿಲ್ ರಿಸೀವ್ ಟ್ರೂ ಲವ್ ಅನ್ನೋ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ನಿಜವಾದ ಜೆನ್ಯೂನ್ ಪ್ರೀತಿ ನಿಮ್ಮ ಲೈಫ್ಗೆ ಬಂದೇ ಬರುತ್ತೆ ಅನ್ನೋ ರೀತಿ, ಆ ಪ್ರೀತಿಯನ್ನು ನೀವು ರಿಸೀವ್ ಮಾಡ್ತೀರಾ ಅನ್ನೋ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ಈಗ ಪ್ರೆಸೆಂಟ್ ಎನರ್ಜಿ ಪ್ರಕಾರ ಈ ಪರ್ಸನ್ ಕಡೆಯಿಂದ ನಿಮಗೆ ಕಮಿಟ್ಮೆಂಟ್ ಕೊಡಬೇಕು ಅನ್ನೋ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ಅಂದರೆ ಅದರ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ. ನಿಮ್ಮ ಮನಸ್ಸಿನಲ್ಲಿ ನೆಗೆಟಿವಿಟಿ ಇದ್ದರೆ ಅದನ್ನು ರಿಲೀಸ್ ಮಾಡಿ. ನ್ಯೂ ರಿಲೇಷನ್ಶಿಪ್ ಸ್ಟಾರ್ಟ್ ಮಾಡಬೇಕು ಅನ್ನೋ ರೀತಿ, ನ್ಯೂ ಬಿಗಿನಿಂಗ್ ಆಗಬೇಕು ಅನ್ನೋ ರೀತಿ ಇವರು ಥಿಂಕ್ ಮಾಡ್ತಾ ಇದ್ದಾರೆ. ಲೋನ್ಲಿನೆಸ್ ಫೀಲ್ ಮಾಡ್ಕೊಳ್ತಾ ಇದ್ದಾರೆ. ತುಂಬ ಎಮೋಷ್ನಲ್ ಫೀಲ್ ಮಾಡ್ಕೊಳ್ತಾ ಇದ್ದಾರೆ. ಅಂದರೆ ನಾನು ಮೊದಲೇ ಹೇಳಿದ ಹಾಗೆ ಹೊರಗಡೆಯಿಂದ ಹ್ಯಾಪಿ ಆಗಿದ್ದರೂ ಕೂಡ ಮನಸ್ಸಿನ ಒಳಗಡೆಯಿಂದ ಇವರು ಹ್ಯಾಪಿ ಆಗಿಲ್ಲ. ನಿಮ್ಮ ಪಾರ್ಟ್ನರ್ ಎನರ್ಜಿಯಲ್ಲಿ ಸ್ಯಾಡ್ನೆಸ್ ಅನ್ನೋದು ತುಂಬ ಜಾಸ್ತಿ ಕಾಣಿಸ್ತಾ ಇದೆ. ನಿಮ್ಮ ಲೈಫ್ನಲ್ಲಿ ಕೂಡ ನ್ಯೂ ಅಪ್ರೋಚ್ ಅಥವಾ ನ್ಯೂ ಲವ್ ಅನ್ನೋದು ಕೂಡ ಬರುವ ಸಾಧ್ಯತೆ ತುಂಬ ಜಾಸ್ತಿ ಕಾಣಿಸ್ತಾ ಇದೆ. ಈ ವ್ಯಕ್ತಿಯ ಕಡೆಯಿಂದ ಆಗಿರಬಹುದು ಅದು, ಅಥವಾ ನ್ಯೂ ಲವ್ ಸಾಧ್ಯತೆ ಅನ್ನೋದು ಕೂಡ ಕಾಣಿಸ್ತಾ ಇದೆ. ಈ ವ್ಯಕ್ತಿಯೇ ನಿಮ್ಮ ಲೈಫ್ನಲ್ಲಿ ಮತ್ತೆ ಬರುವ ಸಾಧ್ಯತೆ ಕೂಡ ಅಂದರೆ ನಿಮ್ಮಿಬ್ಬರ ಲೈಫ್ನಲ್ಲಿ ನ್ಯೂ ಸ್ಟಾರ್ಟ್ ಆಗಬಹುದು, ನ್ಯೂ ರಿಲೇಷನ್ಶಿಪ್ ಸ್ಟಾರ್ಟ್ ಆಗ್ಬೋದು. ಅಂದರೆ ಹಳೆಯದನ್ನು ಮರೆತು ಮತ್ತೆ ನ್ಯೂ ಬಿಗಿನಿಂಗ್ ಆಗುವ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಸೊ ಇಷ್ಟೆಲ್ಲ ವಿಷಯಗಳು ಈ ರೀಡಿಂಗಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಐ ಹೋಪ್ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಕಮೆಂಟ್ನಲ್ಲಿ ಕ್ಲೈಮ್ ಮಾಡ್ಕೊಳ್ಳಿ. ಅದೇ ರೀತಿ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದ್ರ ಜೊತೆಗೆ ವಿಡಿಯೋನ ಹೈಪ್ ಕೂಡ ಮಾಡಿ. ಈ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಕನೆಕ್ಟ್ ಆಗಿ. ಥ್ಯಾಂಕ್ ಯು ಸೋ ಮಚ್. ಇನ್ನೊಂದು ಪವರ್ಫುಲ್ ಡೀಪ್ ರೀಡಿಂಗ್ನೊಂದಿಗೆ ಮತ್ತೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್.